ಕಲಬುರಗಿಯಲ್ಲಿ ದಿನೇ ದಿನೇ ಸಿಲಿಂಡರ್ ಅಭಾವದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹೋಟೆಲ್ ಬಂದ್ ಮಾಡುವ ಅನಿವಾರ್ಯತೆ ಎದುರಾದ ಹಿನ್ನೆಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಇಡ್ಲಿ, ವಡಾ, ಉಪ್ಪಿಟ್ಟು, ಪಲಾವ್ ಮಾತ್ರ ತಯಾರಿಸ್ತಾ ಇದ್ದು ದೋಸೆ, ಪೂರಿಗಳನ್ನು ಬಂದ್ ಮಾಡಿದ್ದಾರೆ. ಸದ್ಯ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರು ಒತ್ತಾಯಿಸಿದ್ದು ಅಲ್ಪ ಪ್ರಮಾಣದಲ್ಲಾದರೂ ಸಿಲಿಂಡರ್ ನೀಡಿ ಅಂತ ಆಗ್ರಹಿಸಿದ್ದಾರೆ. ತುಮಕೂರಿನ ಪಾವಗಡದಲ್ಲಿ ಗೃಹ ಬಳಕೆ ಗ್ಯಾಸ್ಗೆ ಹಾಹಾಕಾರ ಎದ್ದಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಈ ವೇಳೆ ಗ್ಯಾಸ್ ಬುಕ್ಕಿಂಗ್ ಆದರೂ ವಾರ ಕಳೆದರೂ ಮನೆ ಬಾಗಿಲಿಗೆ ಅಡುಗೆ ಅನಿಲ ಬರ್ತಿಲ್ಲ ಅಂತ ಇಂಡಿಯನ್ ಗ್ಯಾಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಇನ್ನು ಗ್ಯಾಸ್ ಅಭಾವದ ನಡುವೆ ದುಬಾರಿ ದರಕ್ಕೆ ಸಿಲಿಂಡರ್ ಮಾರಾಟ ಆಗ್ತಾ ಇರುವ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಹೋಟೆಲ್, ಟೀ ಶಾಪ್ ಹಾಗೂ ವಾಣಿಜ್ಯ ಸಂಸ್ಥೆಗಳಲ್ಲಿ ಮನೆ ಬಳಕೆಯ ಸಿಲಿಂಡರ್ಗಳನ್ನು ಬಳಸುವಂತಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಬಳಸಿದರೆ ಸಿಲಿಂಡರ್ಗಳನ್ನು ಸೀಸ್ ಮಾಡಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಪಾವಗಡ ತಹಶೀಲ್ದಾರ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ ಕೊರತೆ ಹಿನ್ನೆಲೆ ಹೋಟೆಲ್ ಮಾಲೀಕರು ಈಗಾಗಲೇ ಹಲವು ತಿಂಡಿಗಳಿಗೆ ಕತ್ತರಿ ಹಾಕಿದ್ದಾರೆ. ಈಗಾಗಲೇ ಸಾಂಬಾರ್, ಸಾಗು, ಪೂರಿ ಐಟಂಗಳು ಕಟ್ ಮಾಡಿರುವ ಹೋಟೆಲ್ನವರು ಇಡ್ಲಿಗೆ ಚಟ್ನಿ ಮಾತ್ರ ನೀಡಲಾಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಶೇಷಾದ್ರಿಪುರದಲ್ಲಿರುವ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ತೊಂದರೆ ಇರೋದ್ರಿಂದ ಚಟ್ನಿ ಮಾತ್ರ ಅಂತ ಬೋರ್ಡ್ ಹಾಕಿದ್ದಾರೆ. ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗಿದ್ದು ಗೃಹ ಬಳಕೆ ಸಿಲಿಂಡರ್ ಸಿಗಲ್ಲ ಅನ್ನೋ ಭೀತಿಯಿಂದ ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದಾರೆ. ಗೊಲ್ಲರಟ್ಟಿ HP ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಈ ಹಿಂದೆ ದಿನಕ್ಕೆ 500 ಬುಕ್ಕಿಂಗ್ ಆಗ್ತಾ ಇತ್ತು. ಆದರೆ ಗ್ಯಾಸ್ ಸಿಲಿಂಡರ್ ಅಭಾವ ಹಿನ್ನೆಲೆ ಭಯದಿಂದ ದಿನಕ್ಕೆ 2 ರಿಂದ 7 ಸಾವಿರ ಗ್ಯಾಸ್ ಬುಕ್ಕಿಂಗ್ ಮಾಡಲಾಗ್ತಾ ಇದೆ. ಅಲ್ಲದೆ ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ತಡ ಆಗುತ್ತೆ ಅನ್ನೋ ಕಾರಣಕ್ಕೆ ಗ್ರಾಹಕರು ಏಜೆನ್ಸಿ ಮುಂದೆಯೇ ಬೀಡು ಬಿಟ್ಟಿದ್ದಾರೆ. ಗ್ಯಾಸ್ ಕೊರತೆಯಿಂದ ಅಪ್ಪಾಜಿ ಕ್ಯಾಂಟೀನ್ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಹೆಸರಿನಲ್ಲಿ ಪರಿಷತ್ ಸದಸ್ಯ TA ಶರವಣ ಕ್ಯಾಂಟೀನ್ ನಡೆಸ್ತಾ ಇದ್ರು. ಇಂದಿರಾ ಕ್ಯಾಂಟೀನ್ ರೀತಿಯಲ್ಲಿ ಕಡಿಮೆ ಬೆಲೆಗೆ ತಿಂಡಿ, ಊಟ ನೀಡಲಾಗ್ತಾ ಇದ್ದು ಆಟೋ ಡ್ರೈವರ್ ಹಾಗೂ ಕೂಲಿ ಕಾರ್ಮಿಕರು ಪ್ರತಿದಿನ ಇಲ್ಲಿ ಊಟ ತಿಂಡಿ ಮಾಡ್ತಾ ಇದ್ರು. ಇದೀಗ ಕ್ಯಾಂಟೀನ್ ಬಂದ್ ಆಗಿರೋ ಕಾರಣ ನಿತ್ಯ ಇಲ್ಲಿ ಊಟ ತಿಂಡಿ ಮಾಡ್ತಾ ಇದ್ದವರಿಗೆ ತೊಂದರೆಯಾಗಿದೆ. ಕಳೆದ 3 ದಿನದಿಂದ ಬಂದ್ ಆಗಿದ್ದ ಗ್ಯಾಸ್ ಬಂಕ್ ಇಂದು ತೆರೆದಿದ್ದು ಆಟೋ ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶೇಷಾದ್ರಿಪುರಂ ಬಳಿಯ ಟೋಟಲ್ ಗ್ಯಾಸ್ ಬಂಕ್ ತೆರೆದಿದ್ದು ಬಂಕ್ನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಇತ್ತ ಪರಿಸ್ಥಿತಿಯ ಲಾಭ ಪಡೆದ ಮಾಲೀಕರು 65 ರೂಪಾಯಿದ ಆಟೋ ಗ್ಯಾಸ್ ಅನ್ನು 80 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ 4ನೇ ದಿನವೂ ತಲೆದೂರಿದ್ದು ಇದೀಗ ಮಾಲೀಕರು ಮಧ್ಯಾಹ್ನದ ನಂತರ ಹೋಟೆಲ್ ಬಂದ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಚಾಲುಕ್ಯ ಹೋಟೆಲ್ ಮಾಲೀಕ ಅಳಲು ತೋಡ್ಕೊಂಡಿದ್ದು, ಹೋಟೆಲ್ ಉದ್ಯಮವನ್ನ ನಂಬಿ ಬದುಕ್ತಾ ಇದ್ದೀವಿ, ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ನಾಳೆಯಿಂದ ಇಡೀ ದಿನ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಪೂರಿ, ದೋಸೆ, ವಡಾ, ಗೋಬಿ, ಪನ್ನೀರ್ ಸೇರಿದಂತೆ ಕರಿಯುವ ತಿನಿಸುಗಳನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ನಾಳೆಯಿಂದ ಸಿಲಿಂಡರ್ ಕೊಡೋದಾಗಿ ಡೀಲರ್ ಹೇಳ್ತಿದ್ದಾರೆ. ಸಿಲಿಂಡರ್ ಕೊಡೋವರೆಗೂ ಗ್ಯಾರಂಟಿ ಇಲ್ಲ, ಸಿಗದಿದ್ರೆ ಹೋಟೆಲ್ ನಡೆಸೋದು ಕಷ್ಟ ಅಂತ ಹೇಳಿದ್ದಾರೆ. ಪಾಶ್ಚಿಮಾತ್ಯ ರಾಜ್ಯಗಳಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ ಹೋಟೆಲ್ ಮಾತ್ರವಲ್ಲ, ದೇಗುಲಗಳಲ್ಲೂ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಈ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ ತಯಾರಿಕೆಗೆ ಸೌದೆಯನ್ನು ಬಳಸಲಾಗ್ತಾ ಇದೆ. ನಿತ್ಯ ಬೆಳಿಗ್ಗೆ 2,000, ಮಧ್ಯಾಹ್ನ 3 ರಿಂದ 4,000, ರಾತ್ರಿ 1,000 ಭಕ್ತರಿಗೆ ಪ್ರಸಾದ ತಯಾರಿ ಮಾಡಲಾಗ್ತಾ ಇದೆ. ಒಲೆಯಲ್ಲೇ ಆಹಾರವನ್ನು ಸಿದ್ಧಪಡಿಸಿದ್ದು ಪ್ರಸಾದದ ಜೊತೆಗೆ ಲಾಡು ತಯಾರಿಕೆಯಲ್ಲೂ ಬಾಣಸಿಗರು ನಿರತರಾಗಿದ್ದಾರೆ. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ ಸಮರ 13ನೇ ದಿನಕ್ಕೆ ಕಾಲಿಟ್ಟಿದ್ದು ಇಡೀ ವಿಶ್ವಕ್ಕೆ ಇದರ ಪರಿಣಾಮ ತಟ್ಟಿದೆ. ಇದೀಗ ಗ್ಯಾಸ್ ತತ್ವಾರ ಶುರುವಾಗಿದ್ದು ಕೆಲವು ಹೋಟೆಲ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಬಳಸಲಾಗ್ತಾ ಇದೆ. ಇದೀಗ ಹೋಟೆಲ್ ಮಾಲೀಕರಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಯಾದಗಿರಿ ನಗರದ ಹಲವು ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ್ದು 16 ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಗತ್ಯ ವಸ್ತು ಕಾಯ್ದೆ ಮತ್ತು LPG ಆಕ್ಟ್ 2000 ಇದರ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಸದ್ಯ ಗೃಹ ಬಳಕೆ ಗ್ಯಾಸ್ ಜಪ್ತಿ ಮಾಡಿ ಹೋಟೆಲ್ಗಳಿಗೆ ತಹಶೀಲ್ದಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.